ಡಾಕ್ಟರ್ ಸಂದೀಪ್ ಎಚ್.ಎಸ್. ಇವರು ಶ್ರೀ ಶಂಕರಪ್ಪ ಎಚ್.ಬಿ. ಮತ್ತು ಶ್ರೀಮತಿ ಗಾಯತ್ರಿ ದೇವಿ ಅವರ ಉದರದಲ್ಲಿ 1984ರಲ್ಲಿ ಹೊಳಲ್ಕೆರೆಯಲ್ಲಿ ಜನಿಸಿ ಎಂಬಿಬಿಎಸ್ ಅನ್ನು ಜೆಜೆಎಂ ಮೆಡಿಕಲ್ ಕಾಲೇಜ್ ದಾವಣಗೆರೆ ಮತ್ತು ಎಂಡಿಯನ್ನು ಕೆಎಲ್ಇ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ, ಡಿಎಂ ಅನ್ನು ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಪಡೆದು 12 ವರ್ಷದಿಂದ ಬೆಂಗಳೂರಿನ ಜಯನಗರದ ಸಾಗರ ಆಸ್ಪತ್ರೆಯಲ್ಲಿ ವೈದ್ಯ ವೃತ್ತಿಯನ್ನು ಅತ್ಯಂತ ದಕ್ಷತೆಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಇವರು ವೈದ್ಯ ಸಾಹಿತಿಯಾಗಿ ಸಾಮಾಜಿಕ ಕಾಳಜಿ, ಪ್ರಾಮಾಣಿಕ ವೈದ್ಯ ವೃತ್ತಿ, ಸಮಾಜ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಸಂದೀಪ್ ಎಚ್.ಎಸ್. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಬಿ.ಎನ್. ಆನಂದ ರವಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಡಾಕ್ಟರ್ ಬಿ.ಎನ್. ಆನಂದ ರವಿ ಇವರು ಶ್ರೀ ನರಸಿಂಹಯ್ಯ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ದಂಪತಿಗೆ 1965ರಲ್ಲಿ ಜನಿಸಿ ಗ್ರಾಮೀಣ ಮಟ್ಟದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮೈಸೂರು ವೈದ್ಯಕೀಯ ಕಾಲೇಜಿನಿಂದ ಎಂಬಿಬಿಎಸ್, ಹುಬ್ಬಳ್ಳಿ ಕಿಮ್ಸ್ನಿಂದ ಎಂಎಸ್ ಪದವಿ ಪಡೆದು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ಸರ್ಜರಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಸೇವೆ, ಹಲವಾರು ಸಂಸ್ಥೆಗಳಲ್ಲಿ ಗೌರವಿತವಾದ ಹುದ್ದೆಗಳು, ವೈದ್ಯರಾಗಿ ಸೇವೆ, ಬಹುಮುಖ ಪ್ರತಿಭೆಯ ಶ್ರೀಯುತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಬಿ.ಎನ್. ಆನಂದ ರವಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಮದನ್ ಕೆ. ಥ್ಯಾಂಕ್ ಯು. ಡಾಕ್ಟರ್ ಮದನ್ ಕೆ ಇವರು ಶ್ರೀಮತಿ ಡಿ ವಸುಂಧರ ಮತ್ತು ಶ್ರೀ ಆರ್ ಕೊಂಡಯ್ಯರವರ ಉದರದಲ್ಲಿ 1985ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಮತ್ತು ಜೋಧ್ಪುರ್ನಲ್ಲಿ ಎಂಎಸ್ ಶಿಕ್ಷಣ ಪಡೆದು ಜೊತೆಗೆ ಎಫ್ಎಂಐಎಸ್, ಎಫ್ಐಎಜಿಎಫ್ಎಸ್, ಎಫ್ಎಂಎಎಸ್, ಎಫ್ಎಆರ್ಐಎಸ್ ಪಡೆದು ರಾಮಯ್ಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಾಮಾನ್ಯ ವಿಭಾಗ, ಲ್ಯಾಪ್ರೋಸ್ಕೋಪಿ, ಲೇಸರ್ ಪ್ರೊಕ್ಟಾಲಜಿ ಮತ್ತು ರೋಬೋಟಿಕ್ ಸರ್ಜನ್ ಆಗಿ ಸೇವೆ ಸಲ್ಲಿಸುತ್ತಿದ್ದು, ಇವರ 12 ವರ್ಷಗಳ ವೃತ್ತಿ ಜೀವನ ಸೇವೆಯ ಆಧಾರದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಮದನ್ ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ರಮೇಶ್ ಕುಮಾರ್ ಎನ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಸ್ಕೊತೀವಿ ಸರ್. ಡಾಕ್ಟರ್ ರಮೇಶ್ ಕುಮಾರ್ ಎನ್ ಇವರು ಆರ್ ನರೆಪ್ಪ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ದಂಪತಿಗಳಿಗೆ 1971ರಲ್ಲಿ ಶ್ರೀನಿವಾಸಪುರ ತಾಲೂಕಿನ ಮಣಿಗನಹಳ್ಳಿಯಲ್ಲಿ ಜನಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂಬಿಬಿಎಸ್ ಪದವಿ ಪಡೆದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಎಂಡಿ ಅನಸ್ಥೇಷಿಯಾಲಜಿ ಪಡೆದ ನಂತರ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 20 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಎಂಡಿಯಲ್ಲಿ 2ನೇ ರ್ಯಾಂಕ್ ವೈದ್ಯಕೀಯ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ರಮೇಶ್ ಕುಮಾರ್ ಎನ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಶೋಭಿತಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಡಾಕ್ಟರ್ ಶೋಭಿತಾ ಇವರು ಶ್ರೀ ಟಿ ಗೋಪಾಲ ನಾಯಕ್ ಮತ್ತು ಶ್ರೀಮತಿ ಬಿ ಶುಭಾಜಿ ನಾಯಕ್ ರವರ ಸುಪುತ್ರಿಯಾಗಿ 1974ರಲ್ಲಿ ಉಡುಪಿಯಲ್ಲಿ ಜನಿಸಿ ಬಿಎಎಂಎಸ್ ಮುಗಿಸಿ ಸೌಮ್ಯ ಕ್ಲಿನಿಕ್ನಲ್ಲಿ ವೈದ್ಯ ವೃತ್ತಿಯನ್ನು ನಿರ್ವಹಿಸುತ್ತಿದ್ದಾರೆ. ಇವರ 20 ವರ್ಷದ ವೈದ್ಯ ವೃತ್ತಿ ಮತ್ತು ಚಿಕಿತ್ಸಾ ಫಲಿತಾಂಶ ಮತ್ತು ಸಮಾಜ ಸೇವೆ, ಮಾನವೀಯ ಹೃದಯವಂತಿಕೆ ಆಧಾರದ ಮೇಲೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಶೋಭಿತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ನಾಗಜ್ಯೋತಿ ಟಿ ಎ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಶ್ರೀಮತಿ ಡಾಕ್ಟರ್ ನಾಗಜ್ಯೋತಿ ಟಿ ಎ ಇವರು ಶ್ರೀ ಅನಂತನಾರಾಯಣ ಮತ್ತು ಶ್ರೀಮತಿ ದಾಕ್ಷಾಯಿಣಿರವರ ಉದರದಲ್ಲಿ 1986ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಬಿಎಎಂಎಸ್, ಸಿಸಿಎಚ್,
ಸಿಜಿಒ, ಎಸಿಜಿಒಗಳಲ್ಲಿ ವ್ಯಾಸಂಗ ಮುಗಿಸಿ ವೈದ್ಯ ವೃತ್ತಿಯನ್ನು ಲಕ್ಷ್ಮಿ ಕ್ಲಿನಿಕ್ ಮೂಲಕ 7 ವರ್ಷದಿಂದ ನಡೆಸಿಕೊಂಡು ಬಂದಿರುತ್ತಾರೆ. 2011ರಿಂದ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಸ್ವಂತ ಕ್ಲಿನಿಕ್ನಿಂದ ಬ್ಲಡ್ ಕ್ಯಾಂಪ್, ಆರೋಗ್ಯ ಚಿಕಿತ್ಸೆ ಹೀಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇವರಿಗೆ ಬೆಂಗಳೂರಿನ ರಾಜಾಜಿನಗರದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ್ದು, ಬಡ ರೋಗಿಗಳು ಮತ್ತು ಮಕ್ಕಳ ಚಿಕಿತ್ಸೆಯ ಫಲಿತಾಂಶ, ಸೇವಾ ಮನೋಭಾವ, ಸಾಮಾಜಿಕ ಕಾಳಜಿಯನ್ನು ಗಮನಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2023ನೇ ಸಾಲಿನ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಡಾಕ್ಟರ್ ನಾಗಜ್ಯೋತಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಅಶ್ವಿನಿ ಎಸ್ ಬಾಳಿಕಾಯಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಡಾಕ್ಟರ್ ಅಶ್ವಿನಿ ಎಸ್ ಬಾಳಿಕಾಯಿ ಇವರು ಶ್ರೀ ಅಡಿವಪ್ಪ ಮತ್ತು ಶ್ರೀಮತಿ ಶಿವಲೀಲಾರವರ ಉದರದಲ್ಲಿ 1986ರಲ್ಲಿ ಅಕ್ಕಿ ಆಲೂರು ಗ್ರಾಮದಲ್ಲಿ ಜನಿಸಿ 9 ವರ್ಷದಿಂದ ಹುಬ್ಬಳ್ಳಿ ಹತ್ತಿರದ ಅರಳಿಕಟ್ಟಿ ಗ್ರಾಮದಲ್ಲಿ ವಿರಾಜ್ ಕ್ಲಿನಿಕ್ ಮೂಲಕ 20 ರೂಪಾಯಿಗೆ ರೋಗಿಗಳಿಗೆ ಚಿಕಿತ್ಸೆ ಮಾಡುವ ಮೂಲಕ ಬಡ ರೋಗಿಗಳ ಪಾಲಿಗೆ ದೇವತೆಯಾಗಿದ್ದಾರೆ. ಮದುವೆಯ ನಂತರ BAMS ಓದಿ ಹಳ್ಳಿಯ ಜನರಿಗೆ ಸೇವೆ ಮಾಡುತ್ತಿರುವ ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಅಶ್ವಿನಿ ಎಸ್ ಬಾಳಿಕಾಯಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ವಿಶ್ವನಾಥ್ ನಾಯಕ್ ಪಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಡಾಕ್ಟರ್ ವಿಶ್ವನಾಥ್ ನಾಯಕ್ ಪಿ ಇವರು BAMS ಪದವೀಧರರಾಗಿದ್ದು 40 ವರ್ಷಗಳ ಸುದೀರ್ಘವಾದ ವೈದ್ಯ ವೃತ್ತಿಯನ್ನು ನಡೆಸಿಕೊಂಡು ಬಂದಿದ್ದು, VVN ಕ್ಲಿನಿಕ್ ಒಂದೇ ಕುಟುಂಬದಿಂದ 133 ವರ್ಷಗಳ ಸೇವೆ ಸಲ್ಲಿಸಿದ ಆಸ್ಪತ್ರೆಯ ಹಿಂದಿನ ಆಡಳಿತಗಾರರಾದ ಮಂಗಳೂರಿನ ಜನಪ್ರಿಯ ವೈದ್ಯರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ವಿಶ್ವನಾಥ್ ನಾಯಕ್ ಪಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಸುರೇಶ್ ಎಂ ಕಾಗಲ್ಕರ್ ಡಾಕ್ಟರ್ ಸುರೇಶ್ ಎಂ ಕಾಗಲ್ಕರ್ ಇವರು ಶ್ರೀ ಮಹಾದೇವಪ್ಪ ಹಾಗೂ ಶ್ರೀಮತಿ ಶಾಂತಾಬಾಯಿರವರ ಉದರದಲ್ಲಿ 1977ರಲ್ಲಿ ಜನಿಸಿ MBBS, MS, DNB, FAMS ಯೂರೋಲಜಿ ಹೀಗೆ ಹಲವಾರು ಉನ್ನತ ವ್ಯಾಸಂಗಗಳನ್ನು ಮುಗಿಸಿ ಸದ್ಯ ಕಿಡ್ನಿ ಕೇರ್ ಹಾಸ್ಪಿಟಲ್ ಮತ್ತು ಆಲ್ ಅಮೀನ್ ಹಾಸ್ಪಿಟಲ್ ಬಿಜಾಪುರ್ನಲ್ಲಿ ಸತತ 14 ವರ್ಷಗಳಿಂದ ಸಲಹೆಗಾರರು, ಮೂತ್ರಶಸ್ತ್ರಜ್ಞರು ಮತ್ತು ಕಸಿ ಶಸ್ತ್ರಚಿಕಿತ್ಸಾಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ವೈದ್ಯಕೀಯ ಸೇವೆ, ಸಾಮಾಜಿಕ ಕಳಕಳಿ ಹಾಗೂ ಹಲವಾರು ಸಂಸ್ಥೆಗಳಲ್ಲಿ ಗೌರವಿತವಾದ ಹುದ್ದೆಗಳು ಹೀಗೆ ಬಹುಮುಖ ಪ್ರತಿಭೆಯ ಶ್ರೀಯುತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಸುರೇಶ್ ಎಂ ಕಾಗಲ್ಕರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಕೂರ್ಸಿ ರಮೇಶ್ ತಿರ್ಸಿ ಸ್ವಲ್ಪ. ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸರ್ ದಯವಿಟ್ಟು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀವಿ. ಅತ್ಯಂತ ಸ್ನೇಹಮಯವಾದ ವಾತಾವರಣದಲ್ಲಿ ನಡೀತಾ ಇರತಕ್ಕಂಥ ಕರ್ನಾಟಕ ಪ್ರೆಸ್ ಕ್ಲಬ್ ಆಯೋಜನೆ ಮಾಡಿರುವಂಥ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರೆಸ್ ಕ್ಲಬ್ಬಿನ ಗೌರವ ಅಧ್ಯಕ್ಷರಾದಂಥ ಎಸ್ ರಾಮಸ್ವಾಮಿ ಅವರೇ,
ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಮೇಶ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಪರಮ ಪೂಜ್ಯ ಶರಣರು ಸಂಜಯಾನಂದ ಶ್ರೀಗಳು ಅವರನ್ನು ನಮಸ್ಕರಿಸುತ್ತಾ, ಇವತ್ತು ಹಲವಾರು ಗಣ್ಯರೆಲ್ಲ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಮತ್ತು ನಮ್ಮ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಕೂಡ ಉಪಸ್ಥಿತಿದ್ದಾರೆ. ಹಲವಾರು ಎಲ್ಲ ವೈದ್ಯರು ಡಾಕ್ಟರ್ ಮನೋಜಿತ್ ಅವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ಇನ್ನು ಅನೇಕ ಎಲ್ಲ ಗಣ್ಯರೆಲ್ಲ ಬಂದಿದ್ದಾರೆ. ಇವತ್ತು ನಾನು ಪ್ರಥಮವಾಗಿ ಪ್ರೆಸ್ ಕ್ಲಬ್ ಅವರಿಗೆ ನನ್ನ ವಿಶೇಷವಾದಂಥ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಅವರು ನಮ್ಮ ವೈದ್ಯಕೀಯ ಕ್ಷೇತ್ರವನ್ನು ಗುರುತಿಸಿ ಇದರಲ್ಲಿ ಯಾರು ಅತ್ಯಂತ ಪ್ರಾಮಾಣಿಕವಾಗಿ